ವೆರಿ ಗುಡ್, ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ. ನೀವು ಬೆಡ್ ರೆಸ್ಟ್ ತಗೊಂಡಿರೋದ್ರಿಂದ ಹೀಗಿದ್ದೀರಾ. ಹೀಗೆ ಮುಂದುವರಿರಿ. ಆದರೆ ಸಂಜೆ ಹೊತ್ತು ಅಟ್ಲೀಸ್ಟ್ ಅರ್ಧ ಗಂಟೆ ವಾಕ್ ಮಾಡಿ. ಸ್ಲೋ ಆಗಿ ವಾಕ್ ಮಾಡಿ, ಆದರೆ ಯಾವುದೇ ಥರದ ಆಯಾಸ ಮಾಡ್ಕೋಬೇಡಿ. ಇಲ್ಲೇ ಮನೆ ಮುಂದೆ ವಾಕ್ ಮಾಡಿ, ಅಥವಾ ಹತ್ರದಲ್ಲಾದರೂ ಪಾರ್ಕ್ ಇದ್ದರೆ ಅಲ್ಲಿ ಹೋಗಿ ವಾಕ್ ಮಾಡಿ. ಒಳ್ಳೆ ಗಾಳಿ ಸಿಗುತ್ತೆ, ಮನಸ್ಸಿಗೂ ಕೂಡ ತುಂಬ ಹಗುರ ಆಗುತ್ತೆ. ಆದಷ್ಟು ಬೇಗ ಚೇತರಿಸ್ಕೋತೀರಾ. ಗುಡ್ ರಂಜಿತ್, ತುಂಬ ಚೆನ್ನಾಗಿ ಕೇರ್ ತಗೊಂಡಿದ್ದೀರಾ. ಅಯ್ಯೋ ಡಾಕ್ಟರ್, ನಾನಲ್ಲ, ಅತ್ತೆ ಬಗ್ಗೆ ಪೂರ್ತಿ ಕೇರ್ ತಗೋತಾ ಇರೋದು ನಮ್ಮ ಮಾವನೇ. ಇನ್ಫ್ಯಾಕ್ಟ್ ಹೊತ್ತೊತ್ತಿಗೆ ಮಾತ್ರೆ, ಊಟ ಅಷ್ಟೇ ಯಾಕೆ, ಇಡೀ ರಾತ್ರಿ ಹೆಚ್ಚಿವಾಗಿದ್ದು ಅತ್ತೆ ನೋಡ್ಕೋತಿದ್ದಾರೆ ಅವರು. ಸೂರ್ಯ ಅವರೇ ಹಾಗೆ. ಅವ್ರ ಸ್ವಭಾವ ನನಗೆ ತುಂಬ ಚೆನ್ನಾಗಿ ಗೊತ್ತು. ಅವರು ಇಂಥ ವಿಷಯಗಳಲ್ಲಿ ತುಂಬ ಚೆನ್ನಾಗಿ ಕೇರ್ ತಗೋತಾರೆ. ಹೌದು ಡಾಕ್ಟರ್, ನಮ್ಮ ಅತ್ತೆ ಕಂಡ್ರೆ ತುಂಬ ಇಷ್ಟ ಅವ್ರಿಗೆ. ಓಕೆ, ಇದೇ ಮೆಡಿಸಿನ್ ಮುಂದುವರಿಸಿ. ನಾನು ನೆಕ್ಸ್ಟ್ ವೀಕ್ ಬರ್ತೀನಿ. ನೀವು ವಾಕ್ ಮಾಡೋದ್ರಿಂದ ನಿಮ್ಗೆ ತುಂಬ ಅನುಕೂಲ ಆಗುತ್ತೆ. ನೀವು ಒಬ್ಬರೇ ಹೋಗೋಕ್ಕೆ ಕಷ್ಟ ಆದರೆ ನಾನೊಬ್ಬ ನರ್ಸ್ನ ಅಪಾಯಿಂಟ್ ಮಾಡ್ತೀನಿ. ನಿಮ್ಗೆ ವಾಕ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ, ನಿಮ್ಮ ಜೊತೆಗೇ ಇರ್ತಾರೆ. ಓಕೆನಾ? ನಾನು ನೆಕ್ಸ್ಟ್ ವೀಕ್ ಬರ್ತೀನಿ ಸೂರ್ಯ ಅವರೇ. ಸರಿ. ಅತ್ತೆ, ಒಂದು ನಿಮಿಷ ಬಂದೆ. ಹೇಳಿ ಮಿಸ್ಟರ್ ರಂಜಿತ್. ಅವ್ರು ಸಮಾಧಾನಕ್ಕೆ ಹುಷಾರಾಗಿದ್ದಾರೆ ಅಂತ ಹೇಳಲಿಲ್ಲ, ಅವ್ರು ನಿಜವಾಗೂ ಹುಷಾರಾಗಿದ್ದಾರೆ. ಹಾಂ, ಗೊತ್ತಾಯ್ತು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಅದೇನೋ ವಾಕಿಂಗ್ ವಿಚಾರ ಹೇಳಿದ್ರಿ ನೀವು. ಹೌದೌದು, ತುಂಬ ಇಂಪಾರ್ಟೆಂಟ್. ಸರಿಯಾಗಿ ಎಕ್ಸಸೈಸ್ ಮಾಡಲಿಲ್ಲ ಅಂದರೆ ನರಗಳೆಲ್ಲ ತುಂಬ ವೀಕ್ ಆಗುತ್ತೆ. ಅದರಿಂದ ಮುಂದೆ ತುಂಬ ತೊಂದರೆ ಆಗುತ್ತೆ. ಗುಡ್, ವೆರಿ ಗುಡ್. ಐ ಮೀನ್, ವಾಕಿಂಗ್ ಮಾಡೋದು ಒಳ್ಳೆ ಐಡಿಯಾ. ಆದರೆ ಅವ್ರ ಜೊತೆಗೆ ಡೋಂಟ್ ವರಿ, ನೀವೆಲ್ಲ ತುಂಬ ಬ್ಯುಸಿಯಾಗಿರ್ತೀರಾ. ಅದಕ್ಕೋಸ್ಕರ ನಾನೊಬ್ಬ ನರ್ಸ್ನ ಕಳಿಸ್ಕೊಡ್ತೀನಿ. ಅದರಿಂದ ನಮಗೆ ತುಂಬ ಸಹಾಯ ಆಗುತ್ತೆ. ಇಲ್ಲ ಡಾಕ್ಟರ್, ಇಲ್ಲ, ನೀವು ನರ್ಸ್ ಕಳಿಸಿದ್ರೆ ನಮಗೆ ತೊಂದರೆ ಆಗುತ್ತೆ. ಅಂದರೆ ನಾವೇ ಅತ್ತೆನ ವಾಕಿಂಗ್ ಮಾಡಿಸ್ತೀವಿ. ನಾವೇ ಅಂದರೆ ಮಾವ. ಇಂಪಾಸಿಬಲ್. ಸೂರ್ಯ ಅವರು ಎಷ್ಟು ಬ್ಯುಸಿ ಇರ್ತಾರೆ, ಅವ್ರಿಗಿದೆಲ್ಲ ಆಗಲ್ಲ. ಡಾಕ್ಟ್ರೇ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಏನ್ ಸೌಂಡೇ ಬರ್ತಿಲ್ಲ, ಕಿರ್ಚು. ರಾಜು ಐನೂರ್. ಅಜ್ಜಿ, ಕೂತ್ಕೊಳ್ರಲ್ಲೋ ಅಜ್ಜಿ. ಆಟ ಆಡ್ರು. ಯಾವನಿಗೆ ಯಾಕೆ ಎದ್ಕೋತೀರಾ? ಆಟ ಆಡ್ರ. ಇದೇನ್ ಮನೆ ಅನ್ಕೊಂಡಿದ್ದೀರಾ, ಆಟೋ ಸ್ಟ್ಯಾಂಡ್ ಅನ್ಕೊಂಡಿದ್ದೀರಾ? ಒಬ್ಬೊಬ್ಬನು ಬೂಟ್ ಕಾಲಲ್ಲಿ ಒದ್ದು ಒಳಗೆ ಹಾಕ್ತೀನಿ. ಮಾತಿನ ಮೇಲೆ ನಿಗಾ ಇರ್ಲಿ. ನೀನ್ ಒದ್ದು ಒಳಗೆ ಹಾಕಕ್ಕೆ ನಾವೇನ್ ಜೂಜ್ ಆಡ್ತಿಲ್ಲ, ಆಡ್ತಿರೋದ್ಕೆರೆ ಮಾಡು ಮಗ ನೀನು. ಕೇಳ್ದೆ ಮನೆಗೆ ಬಂದು ನುಗ್ಗಿದ್ದೀರಲ್ಲ, ಅದಕ್ಕೆ. ಹೇಳ್ದೆ ಕೇಳ್ದೆ ನಮ್ಮಮ್ಮನ ನಿಮ್ಮನೆ ಕರ್ಕೊಂಡ್ ಬಂದು ಇಟ್ಕೊಂಡಿದ್ದೀರಲ್ಲ, ನನ್ ಪರ್ಮಿಷನ್ ಹೇಳ್ದೆ, ಅದಕ್ಕೂ ಕಂಪ್ಲೇಂಟ್ ಕೊಡ್ಬೋದು ಗೊತ್ತಾ? ಅಜ್ಜಿ, ಹೇಳಿ ಅವ್ನಿಗೆ. ಅವನಿಗೆ ಹೇಳಿ, ನನಗೆ ಯಾಕೆ ಹೇಳ್ತೀರಾ? ಅಮ್ಮನ್ನ ನೋಡ್ಕೊಳ್ಬೇಕು ಅನ್ನೋ ಕಾಳಜಿ ಇದ್ದಿದ್ರೆ ನೀನ್ ಬಾ, ಅಥವಾ ನಿನ್ ಹೆಂಡತಿ ಕರ್ಕೊಂಬಾ. ಅದನ್ನ ಬಿಟ್ಟು ಹಾದಿ ಬಿದ್ದಲ್ಲಿ ಹೋಗೋರ್ನೆಲ್ಲ ಕರ್ಕೊಂಡ್ ಬರ್ತಿಲ್ಲ. ಅಯ್ಯೋಗ್ರಿ ಇವ್ರನ್ನೆಲ್ಲ. ನನ್ ಫ್ರೆಂಡ್ಸ್ ಎಲ್ಲ ಕಣೋ ಅಯೋಗ್ರು. ಅಲ್ಲಿದ್ದಾಳಲ್ಲ ಕೇಳಿ, ಮನೆ ಮುರುಕಿ, ಅವಳಿಗೆ ಹೇಳು ಅಯೋಗ್ಯ ಅಂತ. ಅವ್ರ ಬಗ್ಗೆ ನೀನೇನೋ ಮಾತಾಡೋದು. ಬೇಜವಾಬ್ದಾರಿ ನಿಮ್ಮಮ್ಮ ನಮ್ನೆಲ್ಲ ಬಿಟ್ಟು ಹೋದಾಗ ತಾಯಿ ಸ್ಥಾನ ಕೊಟ್ಟಿದ್ ನನಗೆ ಅವರು. ಬೇಜವಾಬ್ದಾರಿ ಇರೋ ತಾಯಿಗೆ ನೀನು ಅಂತ ಮಗ. ನನ್ನ ಫ್ರೆಂಡ್ಸ್ ನಮ್ಮ ಅಮ್ಮನ ಬಗ್ಗೆ ಮಾತಾಡ್ತೀಯ, ಎಷ್ಟೋ ಧೈರ್ಯ ನಿನಗೆ. ನಾನೊಬ್ಬ ಪೊಲೀಸ್ ಆಫೀಸರ್ ಅನ್ನೋದು ನೆನಪಿರ್ಲಿ. ಕಂಡಿದ್ದು ಮುಚ್ಚ ಕೂತ್ಕೊಳ್ಳಲ್ಲ. ಏನ್ ಪೊಲೀಸ್ ಆಫೀಸರ್ ಅಂತೆ? ಅಷ್ಟೊಂದು ಇದ್ದಿದ್ರೆ ನಮ್ಮ ಅಮ್ಮನ ಕಟ್ಬಿಡು, ಈ ಕಡೆ ಮೂರ್ ಕೂಡ ನೋಡಲ್ಲ ನಾನು. ಕೈ ತೆಗಿ. ಆಗಲ್ಲ ಕಣೋ. ಕೈ ತೆಗಿಯೋ. ಕಣೋ.
ವಾಕ್ ಮಾಡಿ ನಿಮಗೆ ತುಂಬ ಸುಸ್ತಾಯಿತು ಅನಿಸುತ್ತೆ. ಕೂತ್ಕೊಳ್ಳೋಣವಾ ಅಲ್ಲಿ, ಚೆನ್ನಾಗಿರುತ್ತೆ. ಹೀಗೆ ಆರಾಮಾಗಿದ್ದು ಎಷ್ಟು ದಿನ ಆಯ್ತೇನೋ. ನನಗೂ ಅಷ್ಟೆ. ಹೀಗೆಲ್ಲ ಇದ್ದಾಗ ಹಳೆಯದೆಲ್ಲ ನೆನಪಾಗುತ್ತೆ. ಹರ್ಟ್ ಆಯ್ತಾ? ಸಾರಿ. ಇಲ್ಲ, ನಾನು ಅದನ್ನು ನೆನೆಸ್ಕೋತಾ ಇದ್ದೆ. ಬನ್ನಿ ಹೋಗೋಣ. ನನಗೆ ಟ್ರೆಕ್ಕಿಂಗ್ ಅಂದರೆ ತುಂಬ ಇಷ್ಟ. ಕಾಲೇಜ್ ಡೇಸಲ್ಲಿ ನಾವೆಲ್ಲರೂ ಟ್ರೆಕ್ಕಿಂಗ್ ಹೋಗಿದ್ವಿ ಕೇರಳದ ಹತ್ರ ಸೈಲೆಂಟ್ ವ್ಯಾಲಿ ಅನ್ನೋ ಪ್ಲೇಸ್ಗೆ. ಅವತ್ತು ರಾತ್ರಿ ಇಡೀ ಇದೇ ರೀತಿ ಕೂತಿದ್ವಿ, ಒಬ್ರಿಗೊಬ್ರು ಮಾತಾಡಿದೆ. ನಮ್ಮ ಜೊತೆ ನಮ್ಮದೇ ಮಾತು. ಎಕ್ಸಾಕ್ಟ್ಲಿ. ಎಂಥ ಗ್ರೇಟ್ ಫೀಲಿಂಗ್ಸ್ ಅಲ್ವಾ? ಆಗಲೇ ನಾವಿಡೋ ಹೆಜ್ಜೆ ಸ್ಪಷ್ಟವಾಗೋದು. ಹಾಗಾದರೆ ಈಗಲೂ ಹಾಗೆ ಕೂತ್ಕೊಳ್ಳೋಣ. ಓಕೆ. ಇಂಥವ್ರನ್ನೆಲ್ಲ ಮನೆಗೆ ಬಂದು ಸೇರಿಸ್ಕೊಂಡ್ರೆ ಹೀಗೆ ಆಗೋದು. ಏನ್ ದೊಡ್ಡ ಚೀಫ್ ಮಿನಿಸ್ಟರ್ ಮನೆ ಇವಂದು, ಬರೋದಕ್ಕೆ ಇರೋದಕ್ಕೆ ನಾವು ಆಸೆ ಪಡೋದಕ್ಕೆ. ನಮ್ಮಮ್ಮನ ಕಲ್ಸ ಹೋಗ್ತಾ ಇರ್ತೀನಿ ನಾನು. ಕಟ್ಟಕ್ಕಿಲ್ಲ ಕಣೋ, ಕರ್ಕೊಂಡು ಹೋಗ್ತಾ ಇರು. ನಿಮ್ಮಿಬ್ರಿಗೂ ಅವಳ ಅಮ್ಮ ಕಣೋ. ವಸ್ತುನ ಆಸ್ತಿನ ನನ್ನ ಹತ್ರ ಇರ್ಲಿ ನಿನ್ನ ಹತ್ರ ಇರ್ಲಿ ಅಂತ ಹೇಳಕ್ಕೆ. ಮೊದಲೇ ಹುಷಾರಿಲ್ಲದೆ ಮೂಲೆಯಲ್ಲಿ ಮಲಗಿದಾಳೆ. ಅವಳ ಭಾವನೆಗಳನ್ನ ಅರ್ಥ ಮಾಡ್ಕೋಬೇಕಲ್ವೇಂದ್ರು. ಇದೆಲ್ಲ ಅನ್ಎಜುಕೇಟೆಡ್ಸ್ಗೆ, ಅನಾಗರಿಕರಿಗೆ ಹೇಳಿದ್ರೆ ಅರ್ಥ ಆಗಲ್ಲ. ಹೇಗಿದ್ರು ಹೊರಗೆ ಬಿಸಿಲು, ಕೆಲಸ ಕಾರ್ಯ ಇಲ್ಲ. ಇಲ್ಲಿ ಬಿಟ್ಟಿ ಊಟ, AC ಮನೆ ಒಂದು ಒಕ್ಕರ್ಸ್ಕೊಂಡಿರ್ತವೆ. ಸ್ಲಮ್ ನೋವುಗಳು. ನನ್ ಮೇಲೆ ಆಣೆ. ನಾವೇನ್ ಗತಿ ಇಲ್ಲದೆ ಬಂದಿದೀವಮ್ಮ ಈ ಮನೆಗೆ. ಇವ್ರು ಹೇಳೋ ಮಾತುಗಳನ್ನೆಲ್ಲ ಕೇಳ್ಕೊಂಡು ನಾವು ಇಲ್ಲೇ ಇರ್ಬೇಕಾ? ಬಾಮ ಮನೆಗೆ ಹೋಗೋಣ. ದೊಡ್ಡವ್ರ ಮಾತು ಬೆಲೆ ಕೊಟ್ಟು ಅವಳು ಇಲ್ಲಿರೋದು ನನಗೋಸ್ಕರ. ಅವಳ ಮಗನಾಗಿ ನಿನಗೆ ಈ ಮನೇಲಿ ಯಾವತ್ತೂ ಸ್ವಾಗತ ಇದೆ. ಈಗ ಆಡಿದ್ರೆ ಖಂಡಿತ ಜಾಗ ಇಲ್ಲ ನಿನಗೆ. ಅಮ್ಮ ಪ್ಲೀಸ್. ಡೇಟು ಅಡ್ಜಸ್ಟ್ಮೆಂಟ್ ತೊಗೊಳ್ಳೋದಾ? ಒಂದು ದಿವಸ ಟೈಮ್ ಕೊಡಿ ಸರ್, ಯೋಚನೆ ಮಾಡಿ ಹೇಳ್ತೀನಿ. ಒಂದು ದಿವಸ ಏನು ಸರ್, 1 ವಾರ ಬೇಕಾದರೂ ಟೈಮ್ ತೊಗೊಳ್ಳಿ.